ಸರ್, ಈಗ ಇನ್ನೊಂದು ವಿಷಯ ಏನು ಅಂತಂದರೆ, ಈ ಜಗದೀಶ್ ಅವರು ಎಲ್ಲರೂ ಎದುರು ಹಾಕ್ಕೊಳ್ತಿದ್ದಾರೆ. ಆದರೆ ಚೈತ್ರ ಕುಂದಾಪುರ ವಿಷಯಕ್ಕೆ ಮಾತ್ರ ಹೋಗ್ತಾ ಇಲ್ಲ. ಲೇಡಿ ಡಾನ್ ಅಂತಿರ್ತಾರೆ, MLA ಅಂತಿರ್ತಾರೆ. ಸೊ ಅವ್ರಿಗೆ ಮಾತು ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸವಾಸಕ್ಕೆ ಹೋಗ್ತಾ ಇಲ್ವಾ, ಹೇಗೆ ಏನು ಅಂತ? ನೋಡಿ, ಎಲ್ಲರ ಹತ್ರ ಫೈಟಿಂಗ್ ಆಡೋಕ್ಕಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಒಬ್ಬರನ್ನ ನಮ್ಮ ಪರವಾಗಿ ಇಟ್ಕೋಬೇಕು, ಅದು ಅವ್ರದ್ದು ಸ್ಟ್ರಾಟಜಿ ಇರ್ಬೋದು. ಆಮೇಲೆ ಹೊರ ಜಗತ್ತಿನಲ್ಲಿ ಚೈತ್ರ ಕುಂದಾಪುರ ಅವರ ರಾಜಕೀಯ ನಂಟು, ರಾಜಕೀಯ ಗುರುಗಳು, ಅವರನ್ನು ಬಳಸ್ಕೊಂಡಿರ್ತಕ್ಕಂಥ ಮಾಧ್ಯಮ ಎಲ್ಲವೂ ಜಗದೀಶ್ ಗೊತ್ತು. ಜಗದೀಶ್ ಸೆಕ್ಸ್ ಸಿಡಿಯಿಂದ ಇರ್ತಕ್ಕಂಥ, ಜಾಕಿಹೊಳಿ ಸಿಡಿಯಿಂದ ಇರ್ತಕ್ಕಂಥ ಟೀಮು, ಅವರ ಪಿತಾಮಹಗಳು, ಅವರನ್ನು ಪಪೆಟಾಗಿ ಬೊಂಬೆಗಳ ಕೈ ಬೊಂಬೆ ಅಂತ ಆಡಿಸಿರ್ತಕ್ಕಂಥ ಗ್ಯಾಂಗು ಚೈತ್ರ ಕುಂದಾಪುರಕ್ಕೆ ಗೊತ್ತು. ಸೊ ಇಬ್ಬರ ಸ್ಟ್ರೆಂತ್ಗಳನ್ನು ಗೊತ್ತಿರಬೇಕಾದ್ರೆ ಇನ್ನೊಬ್ಬ ಕಳ್ಳರಿಗೆ, ಡಕಾಯಿತರಿಗೆ, ನಿನ್ನ ಜಾಗ ನಿನಗೆ, ನನ್ನ ಜಾಗ ನನಗೆ, ಕಳ್ಳರಲ್ಲಿ ಒಂದು ನಿಷ್ಠೆ ಇರುತ್ತೆ ರೀ. ನಾನು ಅವ್ರು ಕಳ್ಳರು ಅಂತ ಹೇಳ್ತಾ ಇಲ್ಲ, ಆದರೆ ಒಂದು ಲೀಡ್ರಿಗೆ ನಿನ್ನ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ನಿನ್ನ ಏರಿಯಾ ನಿನಗೆ, ನನ್ನ ಏರಿಯಾ ನನಗೆ, ನಾನು ನಿನಗೆ ಆಚೆ ಮರ್ಯಾದೆ ಕೊಡ್ತೀನಿ, ನಿನಗೆ ಆಚೆ ಮರ್ಯಾದೆ ಕೊಡು. MLA ಆದಾಗಲೂ ಹಾಗೆ, MP ಆದಾಗಲೂ ಹಾಗೆ. ಹೀರೋಗಳು ಫ್ಯಾನ್ಸು, ಅವ್ರ ಫ್ಯಾನ್ಸ್ ಅವ್ರಿಗೆ, ನಮ್ಮ ಫ್ಯಾನ್ಸ್ ನಮಗೆ, ಯಾವತ್ತೂ ಮಿಕ್ಸ್ ಮಾಡೋದಿಲ್ಲ. ಹಾಗೆ ಚೈತ್ರ ಕುಂದಾಪುರ ಮತ್ತು ಜಗದೀಶ್ ಲಾಯರ್ ಅವರ ಕತೆ. ನಾನು ಕಳ್ಳ ಅನ್ನೋ ಉದಾಹರಣೆ ಕೊಟ್ಟೆ, ದಯವಿಟ್ಟು ಅದನ್ನೇ ಒಂದು ಹಾಕ್ಬೇಡಿ, ಎಕ್ಸಾಂಪಲ್ ಕೊಟ್ಟಿದ್ದು. ಲೈಕ್ ಇವಾಗ ಒಂದು ಏರಿಯಾ ಇದ್ದರೆ ಕೆಲವೊಂದು ಏರಿಯಾ ಬೇರೆಯವ್ರಿಗೆ, ಕೆಲವೊಂದು ಏರಿಯಾ ಇನ್ನೊಬ್ರಿಗೆ, ಆ ಥರ ಎಕ್ಸಾಂಪಲ್ ಕೊಟ್ಟಿದ್ದೀರಾ. ಸೊ ನಾವೆಲ್ಲ ಏನು ಅಂದ್ಕೊಂಡ್ವಿ ಅಂತಂದರೆ, ಚೈತ್ರ ಕುಂದಾಪುರ ಜಗದೀಶ್ ಅವ್ರು ಬಂದಿದ್ದಾರೆ ಅಂತ ಅಂದಾಗ ಇಬ್ಬರು ನಡುವೆ ಜಾಸ್ತಿ ಜಗಳಗಳಾಗ್ಬೋದು, ಇಬ್ಬರು ಕಾಂಪಿಟೇಟರ್ಸ್ ಆಗ್ಬೋದು, ಟಗ್ ಆಫ್ ವಾರ್ ನಡಿಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಸೊ ನಡೆಯುತ್ತಾ ಇಲ್ವಾ? ನೀವು ಹೇಳೋ ಪ್ರಕಾರ ನೋಡ್ತಾ ಇದ್ರೆ ಅವರಿಬ್ಬರು ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಥರ ಇದೆ. ಇಬ್ಬರು ಫೈಟಿಂಗ್ ಆಡೋದಿಲ್ಲ. ಎರಡು ರೈಲ್ವೆ ಹಳಿಗಳ ಥರ ಪ್ಯಾರಲಲ್ ಆಗಿ ಹೋಗುತ್ತೆ, ಎರಡು ಇಂಟರ್ಸೆಕ್ಷನ್ ಆಗೋದಿಲ್ಲ. ಯಾಕೆಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅವರ ತೂಕ ಅವರಿಗೆ, ಇವರ ತೂಕ ಇವರಿಗೆ. ಏನು ಅಂದರೆ ಸಮಚಿತ್ತವಾಗಿ ಸಮಯ ಪ್ರಜ್ಞೆ ಇಟ್ಕೊಂಡು ಆಟ ಆಡೋದು ಅವರಿಬ್ಬರೇ. ಅಲ್ಲಿ ಇಂಜಸ್ಟಿಸ್ ಅಂದರೆ ಇಂಜಸ್ಟಿಸ್ ಅಂತ ಹೇಳೋದು ಒಬ್ಬರೇ. ಯಾರೂ ಬಕೆಟ್ ಹಿಡಿತಾ ಇಲ್ಲ, ಯಾರನ್ನು ಬಾಲ ಅಥವಾ ಗುಂಪು ಕಟ್ತಾ ಇಲ್ಲ, ಗುಂಪುಗಾರಿಕೆ ಇಲ್ಲ, ಒಂಟಿ ಸಲಗ, ಸಿಂಗಲ್ ಆರ್ಮಿ, ಎಲ್ಲವೂ ಸತ್ಯ. ಯಾಕಂದರೆ ಅನೇಕ ಬಿಗ್ ಬಾಸ್ಗಳಲ್ಲಿ ನಾವು ಗುಂಪುಗಾರಿಕೆ ನೋಡಿದ್ದೇವೆ. ಯಾಕಂದರೆ ಆ ಗುಂಪಲ್ಲಿದ್ದರೆ ಮಾತ್ರ ಧೈರ್ಯ, ಒಬ್ಬರೇ ಇದ್ದಾಗ ಧೈರ್ಯ ಇಲ್ಲ. ಅದು ಈ ಚೈತ್ರ ಕುಂದಾಪುರಲ್ಲಿ ನನಗೆ ಕಾಣಿಸ್ತಾ ಇಲ್ಲ. ಅವಳು ವೆರಿ ಕ್ಲಿಯರ್ ಆಗಿದ್ದಾಳೆ. ನಾನು ಬಂದಿರೋ ನಾಮಿನೇಟ್ ಮಾಡ್ತೀರ ಮಾಡಿ, ನಿಮಗೆ ನಾನು ಯಾವುದು ಮೆಚ್ಚುಗೆ ಪಡೋಕ್ಕೆ ಬಂದಿಲ್ಲ, ನಿಮ್ಮ ಹತ್ರ ಒಳ್ಳೆ ಮಾತು ಕೇಳಿಸ್ಕೊಳಕ್ಕೆ ಬಂದಿಲ್ಲ, ಎಲ್ಲ ಕ್ಲಿಯರ್ ಆಗಿದ್ದಾಳೆ. ಜಗತ್ತನ್ನು ನೋಡಿರ್ತಕ್ಕಂಥ ಕುಂದಾಪುರದ ಹುಡುಗಿ ಚೈತ್ರ ಕುಂದಾಪುರ. ಸರ್, ಪ್ರಿವಿಯಸ್ ಟೈಮ್ ಸಖತ್ತಾಗಿ ಪ್ರಿಡಿಕ್ಟ್ ಮಾಡಿದ್ರಿ ಯಾರು ಫಿನಾಲೆಗೆ ಬರ್ಬೋದು, ಯಾರು ಟಾಪ್ 5 ಆಗ್ಬೋದು ಅಂತ. ನಿಮ್ಮ ಪ್ರಕಾರ ಯಾರು ಸರ್? ಬಿಕಾಸ್ ಏನು ಗೊತ್ತಾ, ಈ ಹಿಂದಿನ ಬಾರಿ ಎಲ್ಲ 1 ವೀಕ್ ಆದರೂ ಟೈಮ್ ತೊಗೊಳ್ತಾಯಿದ್ರು ಬಿಗ್ ಬಾಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಆ ಒಳಗಡೆ ನಡೆಯೋ ಪಿತೂರಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಪ್ಲ್ಯಾನ್ ಮಾಡೋದಕ್ಕೆ ಎಲ್ಲ. ಆದರೆ ಈ ಬಾರಿ ಆ ಥರ ಇಲ್ಲವೇ ಇಲ್ಲ. ಫಸ್ಟ್ ಡೇಯಿಂದನೇ ಎಲ್ಲರೂ ತಮ್ಮ ಪ್ಲ್ಯಾನಲ್ಲಿ ಮತ್ತು ತಮ್ಮ ಸ್ಕೀಮ್ಗಳನ್ನ ಹಾಕ್ಕೊಳ್ತಾವ್ರೆ ಒಳಗಡೆ. ಜೊತೆಗೆ ಎಲ್ಲರೂ ಈ ಥರ ಮಾಡೋಣ ಆ ಥರ ಫಸ್ಟ್ ಡೇಯಿಂದನೇ ಶುರು ಆಗೋಗ್ಬಿಟ್ಟಿದೆ ಆಟ, ಬಿಗ್ ಬಾಸ್ ಆಟ ಈ ಸರಿ. ನೋಡಿ, ನಾವೆಲ್ಲ 10ನೇ ಕ್ಲಾಸು PUC ಓದ್ಬೇಕಾದ್ರೆ ಸಾಲ್ವ್ಡ್ ಕ್ವಶನ್ ಪೇಪರ್ ಆಫ್ ಲಾಸ್ಟ್ 5 ಇಯರ್ಸು, ಮಾಕ್ ಕ್ವಶನ್ ಪೇಪರ್ಸು ಅಂತೆಲ್ಲ ಇರ್ತಾಯಿತ್ತು. ಈಗ ಯೂಟ್ಯೂಬು ಮತ್ತು ಡಿಜಿಟಲ್ ಕ್ರಾಂತಿ ಆದಮೇಲೆ ಎಲ್ಲ ಸೀಸನ್ನಿನ ವೀಡಿಯೋಸು ಅವೈಲಬಲ್ ಇದೆ. ಯಾರು ಹೇಗೆ ಮಾಡಿದರು, ಯಾರಿಗೆ ಎಷ್ಟು ಮೆಚ್ಚುಗೆ ಬಂದಿತ್ತು, ಯಾರು ಎಷ್ಟು ಮಾತಾಡಿದ್ದಕ್ಕೆ ಜನ ಹೇಗಂದರು, ಯಾವುದನ್ನು ಕ್ಯಾಪ್ಚರ್ ಮಾಡಿದರು, ಯಾವುದನ್ನು ತೋರಿಸಿದ್ರು, ಯಾವುದನ್ನು ತೋರಿಸಿಲ್ಲ ಅನ್ನೋದು ಈಗ 10 ವರ್ಷದ ಸಿಲೆಬಸ್ಸು 11ನೇ ಸ್ಟೂಡೆಂಟಿಗೆ ಇದೆ. ಆ ಸಿಲೆಬಸ್ ಇಟ್ಕೊಂಡು ನೀವು ಎಕ್ಸಾಮ್ ಪಾಸ್ ಆಗಲಿಲ್ಲ ಅಂದರೆ ನಿಮ್ಮಷ್ಟು ಮೂರ್ಖರು ಯಾರೂ ಇಲ್ಲ. ನಮಗೆ ಸಿಲೆಬಸ್ ಇತ್ತು, ಓದಿರಲಿಲ್ಲ, ಸಡನ್ನಾಗಿ ಸೆಲೆಕ್ಟ್ ಆಗ್ಬಿಟ್ವಿ. ಎಷ್ಟೊಂದು ಜನ ಎಕ್ಸಾಮ್ ಬರೆಯೋಕ್ಕೇ ಇದನ್ನು ಬಿಗ್ ಬಾಸ್ ನೋಡಿಕೊಂಡು ಸಿಲೆಬಸ್ ಪ್ರಿಪೇರ್ ಆಗಿ ಬಂದಿರ್ತಾರೆ. ಹಾಗಿರಬೇಕಾದ್ರೆ ಈ ಸಲ ಮೊದಲನೇ ವಾರ, ಮೊದಲನೇ ದಿನ, ಮೊದಲನೇ ಗಂಟೆಯಿಂದನೇ ಯುದ್ಧ ಶುರುವಾಗಿದೆ. ಮಾತು ಕತೆ, ಚರ್ಚೆ, ಅವರ ಪರ್ಸ್ನಾಲಿಟಿಯನ್ನು ತೋರಿಸ್ಕೊತಾ ಇದ್ದಾರೆ. ಯಾರು 100 ದಿನ, ಈ ಸಲ ಬಿಗ್ ಬಾಸ್ನ 125 ದಿನ ಅಂತಿದ್ದಾರೆ, 125 ದಿನ ಇರ್ತಾರೆ. ಯಾವ ಹೊರ ಜಗತ್ತಿನ ಸಂಪರ್ಕವಿಲ್ಲದೆ, ಯಾವ ಫ್ಯಾಮ್ಲಿ ಕನೆಕ್ಷನ್ ಇಲ್ಲದೇ
17 ಜನ 10,000 ಸ್ಕ್ವೇರ್ ಫೀಟ್ ಮನೆ ಒಳಗಡೆ ತಮ್ಮ ಬದುಕನ್ನು ಕಟ್ಕೊತಾರಲ್ಲ, ಆ ದೃಢತೆ ಇದೆಯಲ್ಲ, ನಾನು ಆಚೆ ಹೋಗ್ತೀನಿ, ನನ್ನ ಕೈಲಿ ತಡೆಯೋಕ್ಕಾಗ್ತಾ ಇಲ್ಲ, ನನಗೆ ಲೋನ್ಲಿನೆಸ್ ಆಗ್ತಾ ಇದೆ, ತುಂಬ ಆಗುತ್ತೆ. ಫಸ್ಟ್ ವೀಕ್ ಆಗುತ್ತೆ. ಆಲ್ರೆಡಿ ಒಂದು ಕಂಟೆಸ್ಟೆಂಟ್ ಹೋಗಿದೆ. ಬಟ್ ಅದನ್ನು ದಾಟಿ ಬರೋನೇ ಐ ಥಿಂಕ್ ಅಬೌಟ್ 5 ವೀಕ್ಸ್, ಅಂದರೆ 1 ತಿಂಗಳಾದಮೇಲೆ ಯಾರು ಉಳ್ಕೊತಾರಲ್ಲ ಆವಾಗ ನಾವು ಹೇಳ್ಬೋದು. ನಾನು ಲಾಸ್ಟ್ ಟೈಮ್ ಪ್ರಿಡಿಕ್ಟ್ ಮಾಡಿದ್ದು ವಿಷಯ ನೀವು ನನಗೆ ಒಂದು 30 ಡೇಸ್ ಆದಮೇಲೆ ಕೇಳಿದ ಪ್ರಶ್ನೆ. ಈಗ ಕೇವಲ 1 ವಾರನೂ ಆಗಿಲ್ಲ, ನೀವು 15 ದಿನ ಮೇಲೆ ಭೇಟಿಯಾಗೋಣ. ನನ್ನ ಊಹೆ ಮತ್ತು ಕರ್ನಾಟಕ ಜನರ ಆಯ್ಕೆ ಮತ್ತು ಬಿಗ್ ಬಾಸಲ್ಲಿ ನಡೆಯುವ ಫಿನಾಲೆಗೂ ತಾಳೆ ಆಗುತ್ತೆ ಅನ್ನೋದನ್ನು ಮಾತುಕತೆ ಮಾಡೋಣ. ಬಟ್ ಈಗ ಇಟ್ಸ್ ಟೂ ಇಮ್ಮೆಚ್ಯೂರ್. ನಾನು ಮಾತಾಡಿದ್ದು ಈಗ ದಾಖಲೆ ಆಗಿ ಆಮೇಲೆ ಅದನ್ನು ಟ್ರೋಲ್ ಮಾಡೋದು ಬೇಡ.